ಅವ್ರು ಸಾಯುವ ಮುಂಚೆನೆ ಈ ಕಟ್ಟಡವನ್ನ ಕಟ್ಟಿಸ್ಕೊಂಡಿದ್ರು. ಈ ಗುಹೆನ ನೋಡ್ಕೊಂಡು ಹೊರಗಡೆ ಬರ್ಬೇಕು. ಶಹಾಜಿ ಏನ್ ಮಾಡ್ಬಿಡ್ತಾರೆ, ರಣದುಲ್ಲಾ ಖಾನ್ನ ಜೊತೆಗೆ 50,000 ಕುದುರೆ, 500 ಆನೆ, 4 ಲಕ್ಷ ಕಾಲಾಳುಗಳು ಅಂತ ಕರೀತಾರೆ. ಇಲ್ಲಿ ಈಜಿಪ್ತಿಯನ್ ರಣಹದ್ದುಗಳು ಇದಾವೆ ಅಂತ ನನಗೆ ಮೊದಲೇ ಗೊತ್ತಿರ್ಲಿಲ್ಲ. ಕಸ್ತೂರಿ ರಂಗಪ್ಪನ ಹೆಂಡತಿ ಮತ್ತೆ ಮಕ್ಕಳು ಒಡವೆ ಸಮೇತವಾಗಿ ಈ ಬಾವಿಗೆ ಬಿದ್ದು ಪ್ರಾಣ ಬಿಡ್ತಾರೆ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಅರಮನೆ. ಶರಣ್ರಿ ಎಲ್ಲರಿಗೂ. ನನ್ನ ಹಿಂದೆ ಕಾಣಿಸಕತ್ತೈತಲ್ಲ, ಅದು ಮಲಿಕ್ ರಿಹಾನ್ ದರ್ಗಾ ಅಂತ ಹೇಳಿ ಸಿರಾದೊಳಗೆ ಐತಿ. ಸೊ ಸಿರಾದೊಳಗಡೆ ಕಸ್ತೂರಿ ರಂಗಪ್ಪನ ನಾಯಕ ಒಂದು ಕೋಟೆ ಕೂಡ ಇದೆ, ಅದನ್ನು ನೋಡಕ್ ಹೋಗ್ಬೇಕು. ಫಸ್ಟ್ ಇದನ್ನ ನೋಡ್ತೀನಿ, ಇದಾದ ಮೇಲೆ ಕೋಟೆಗೆ ಹೋಗ್ತೀನಿ. ಸಿರಾ ತಾಲೂಕಿನಲ್ಲಿ ಎಷ್ಟು ಮುಸ್ಲಿಂ ಸ್ಮಾರಕಗಳು ಇದಾವಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಈ ದರ್ಗಾ. ಕ್ರಿಸ್ತ ಶಕ 1637ರಿಂದ 1651ರವರೆಗೆ ಮಲಿಕ್ ರೆಹಾನ್ ಎಂಬ ಒಬ್ಬ ಸೂಫಿ ಸಂತರು ಈ ಶಿರಾದ ನವಾಬರಾಗಿ ಆಡಳಿತ ಮಾಡ್ತಾರೆ. ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಆಮೇಲೆ ಕೊಡ್ತೀನಿ. ಇದನ್ನ ನೋಡಿದ್ರೆ ನನಗೆ ಹೈದರಾಬಾದಿಂದು ಚಾರ್ ಮಿನಾರ್ ನೆನಪಾಗುತ್ತೆ. ಅಲ್ಲಿದೆ ನೋಡಿ, ಅದೇ ದರ್ಗಾ. ಮಲಿಕ್ ರಿಹಾನ್ ಸುಬೇದಾರರಾಗಿ ಆಡಳಿತ ಮಾಡ್ತಿರ್ತಾರಲ್ಲ, ಅವಾಗ ಶಿರಾ ತುಂಬಾ ವೆಲ್ತ್ ಇಂದ ಕೂಡಿತ್ತಂತೆ. ರಂಗಪ್ಪ ಅವರ ಕಾಲದಲ್ಲಿ ಏನೋ ಅಪೂರ್ಣ ಆಗಿತ್ತಲ್ಲ ಕೋಟೆ, ಆ ಕೋಟೆಯನ್ನ ಮಲಿಕ್ ರಿಹಾನ್ ಅವರೇ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ದಾಖಲೆಗಳಲ್ಲಿದೆ. ದರ್ಗಾದ ಮೇಲೆ ಕಾಣಿಸ್ತಿದೆಯಲ್ಲ ಗುಂಬಜ್ಜು, ಅದು ಪರ್ಷಿಯನ್ ಶೈಲಿಯಲ್ಲಿ ಕಟ್ಟಡ ಕಟ್ಟಿದಾರಂತೆ. ಈ ದರ್ಗಾಕ್ಕೆ ಒಟ್ಟು 3 ದಿಕ್ಕಿನಲ್ಲಿ ಪ್ರವೇಶ ಇದೆ. ಈ ಮಲಿಕ್ ರಿಹಾನ್ ಎಂಬುವರಿದ್ರಲ್ಲ, ನವಾಬ್ರಾಗಿದ್ರಲ್ಲ, ಅವರು ತುಮಕೂರು, ಚಿಕ್ಕನಾಯಕನಹಳ್ಳಿ, ಶಿವಗಂಗಾ, ಕುಣಿಗೋಲು, ಬೆಂಗಳೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಕೋಲಾರ, ಚನ್ನಪಟ್ಟಣ ಈ ಎಲ್ಲವನ್ನೂ ಕೂಡ ಮಲಿಕ್ ರಿಹಾನ್ ತಮ್ಮ ಸಾಮರ್ಥ್ಯದಿಂದ ಬಿಜಾಪುರದ ಸಾಮ್ರಾಜ್ಯಕ್ಕೆ ಸೇರಿಸ್ತಾರೆ. ಅವ್ರೇನಾದ್ರೂ ಸತ್ತ ಮೇಲೆ ಅವರನ್ನ ಇಲ್ಲಿಯೇ ಸಮಾಧಿ ಮಾಡಬೇಕು ಅಂತ ಅವ್ರು ಬಯಸಿದ್ರಿಂದ ಈ ಸಮಾಧಿಯನ್ನ ಅವರು ಕಟ್ಟಿಸ್ಕೊಂಡಿದ್ರು. ಈ ದರ್ಗಾದ ಆವರಣದಲ್ಲಿ ಕೆಲವು ಐತಿಹಾಸಿಕ ಕಟ್ಟಡಗಳಿವೆ. ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಯಾವುದೇ ಮಾಹಿತಿ ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ಸ್ವಲ್ಪ ಗೊತ್ತು. ದರ್ಗಾದ ಒಳಗ್ ಬಂದ್ರೆ ನಮಗೆ ಹೀಗೆ ಕಾಣುತ್ತೆ. ಇದು ರೆಹಾನ್ ಮುಲುಕ್ ನೋಡಿದ್ರು ಏನು ರಾಜಭಾರ ಮಾಡ್ಕೊಂಡು ಇಲ್ಲಿ ಗೌರಸ್ಥಾನ ಸ್ವಲ್ಪ ತೊಗೊಂಡು ಈ ಕಡೆ ಬಂದಿದ್ದು ಏನು, ಅಲ್ಲಿ ಬಂದು ಗೌರವ ಬಿಟ್ಟು ಈ ಕಡೆ ಬಂದು ವಾಸ ಮಾಡಿ. ಒಳಗಡೆ ಇರ್ತಕ್ಕಂತಹ ಈ ಬುರ್ಜು ಮತ್ತೆ ಪೇಂಟಿಂಗ್ಸ್ ಏನಿದೆ, ಇವು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ದರ್ಗಾದಲ್ಲಿ. ಈ ದ್ವಾರ ಬಾಗ್ಲ ಇದೆಯಲ್ಲ, ಈ ದ್ವಾರನ ಉರುಸು ಸಂದರ್ಭದಲ್ಲಿ ಮಾತ್ರ ತೆಗಿತಾರಂತೆ, ಇನ್ನು ಉಳಿದ ದಿನ ತೆಗಿಯೋದಿಲ್ಲ. ಸೊ ಅಲ್ಲೊಂದು ಐತಿಹಾಸಿಕ ಹಳೆಯ ಕಟ್ಟಡ ಇದೆ, ಮದರಸ ಇರಬೇಕೇನೋ ಇದು. ಇದನ್ನ ಸ್ಟಡಿಗೋಸ್ಕರ ಬಳಸ್ಕೋತಾರೆ. ಒಂದು ವಿಚಾರ ಏನಂದ್ರೆ, 7ನೇ ವರ್ಷದಲ್ಲಿ ಔರಂಗಜೇಬನ ಒಬ್ಬಳು ಮಗಳು ಸಾಯ್ತಾಳೆ, ಅವಳ ಗೋರಿ ಕೂಡ ಇಲ್ಲೇ ಇದೆ ಅಂತ ಹೇಳ್ತಾರೆ. ಆದ್ರೆ ಅದು ಎಲ್ಲಿದೆ ಅಂತ ನನಗಂತೂ ಗೊತ್ತಿಲ್ಲ. ಈ ದರ್ಗಾನ ನೋಡಾಯ್ತಲ್ಲ, ಮುಂದೆ ಹೋಗುವಂತ ಸಮಯ. ದರ್ಗಾನ ನೋಡ್ಕೊಂಡು ನಾನೀಗ ಕೋಟೆ ಕಡೆ ಹೋಗ್ತಾ ಇದ್ದೀನಿ. ಕಸ್ತೂರಿ ರಂಗಪ್ಪ ನಾಯಕ ಕಟ್ಟಿಸಿದ ಕೋಟೆ. ಸುಮಾರು ಇಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು. ಇದು ನೋಡಿ, ಸಿರಾದ ಅತ್ಯಂತ ದೊಡ್ಡ ಕೆರೆ ಇದು. ಮೋಸ್ಟ್ಲಿ ಈ ಕೆರೆಯಿಂದನೇ ಕೋಟೆಗೆ ನೀರು ಸಪ್ಲೈ ಆಗ್ತಿತ್ತು ಅಂತ ಅನ್ಸುತ್ತೆ. ಆ ಜಾಲಿ ಗಿಡ ಏನು ಬೆಳೆದಿದಾವಲ್ಲ, ಅದ್ರ ಒಳಗಡೆ ಕೋಟೆ ಇದೆ. ಅಲ್ಲಿ ಕೋಟೆ ಗೋಡೆ ಕಾಣಿಸುತ್ತೆ. ಈ ಊರು ಕಟ್ಟೋದಕ್ಕಿಂತ ಮುಂಚೆ ಇಲ್ಲೊಂದು ದಟ್ಟವಾದ ಅರಣ್ಯ ಇತ್ತು, ಅಂದ್ರೆ ಕಾಡಿತ್ತು. ಆ ಕಾಡು ಈ ಕಸ್ತೂರಿ ರಂಗಪ್ಪ ಅವರ ಅಧೀನದಲ್ಲಿ ಇತ್ತು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕೋಟೆ. ರತ್ನಗಿರಿಯ ಪಾಳೆಗಾರರಾಗಿದ್ದಂತಹ ರಂಗಪ್ಪ ನಾಯಕ ಅಥವಾ ಕಸ್ತೂರಿ ರಂಗಪ್ಪ ನಾಯಕ ಈ ಕೋಟೆಯನ್ನ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ಕೋಟೆ ಕಂಪ್ಲೀಟ್ ಆಗೋದು ಮಹಮ್ಮದಿಯ ನವಾಬರ ಆಡಳಿತದಲ್ಲಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಕೆರೆಯ ನೀರು ಹರಿದು ಹೋಗೋದಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆ ಇದು. ತುಂಬಾ ಚೆನ್ನಾಗಿದೆ, ಒಂಥರ ವಾಟರ್ ಫಾಲ್ಸ್ ಇದ್ದಂಗಿದೆ.
ಇದೆಯಲ್ಲ, ಇದೆಲ್ಲವೂ ಕೂಡ ನೀರು ನಿಲ್ಲಿಸಿರ್ತಕ್ಕಂಥ ಜಾಗ. ಯಾವುದೇ ಒಂದು ಕೋಟೆಗೆ ಭದ್ರವಾಗಿರೋದಕ್ಕೆ ಇಲ್ಲಿ ನೀರನ್ನು ಹರಿಸಿ ಅದರಲ್ಲಿ ಮೊಸಳೆಗಳನ್ನು ಬಿಡ್ತಿದ್ರು. ಬತೇರಿ ವಾಚ್ ಟವರ್ ಅಂತೀವಿ, ಅದು ಬಿದ್ದಿದೆ. ಕೋಟೆಯ ಗೋಡೆಗಳು 7 ಮೀಟರ್ ಎತ್ತರ ಇದೆಯಂತೆ, ಮತ್ತೆ 2.13 ಮೀಟರ್ ಅಗಲವಾಗಿದಾವಂತೆ ಈ ಕೋಟೆ. ಶಿರಾದ ಕೋಟೆ ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂದ್ರೆ ಇದು ನೆಲದ ಮೇಲಿದೆ ಕೋಟೆ, ಮತ್ತೆ ಚೌಕಾಕಾರ ಈ ಕೋಟೆಯನ್ನ ಕಟ್ಟಿದ್ದಾರೆ. ಮೋಸ್ಟ್ಲಿ ಈ ಕೋಟೆ ಮೊದಲು ಬಿದ್ದಿತ್ತು ಅನ್ಸುತ್ತೆ, ಅದನ್ನ ಇತ್ತೀಚೆಗೆ ರಿಪೇರಿ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಿದೆ ಅದರ ಮಾರ್ಕು. ಫೈನಲಿ ನಾನು ಕೋಟೆಗೆ ಬಂದಿದ್ದೀನಿ. ದರ್ಗಾದಿಂದ ಇಲ್ಲಿಗೆ ಮೇನ್ ರೋಡಲ್ಲಿ ಬಂದರೆ 2 ಕಿಲೋಮೀಟರ್ ಆಗುತ್ತೆ. ಊರೊಳಗಡೆಯಿಂದ ಕೆರೆ ದಂಡೆ ಮೇಲೆ ಬಂದರೆ 1.5 ಕಿಲೋಮೀಟರ್ ಆಗುತ್ತೆ. ಇದೇ ಕಸ್ತೂರಿ ರಂಗಪ್ಪ ನಾಯಕ ಕಟ್ಟಿದ ಕೋಟೆ. ನೋಡೋಣ ಒಳಗಡೆ ಏನೇನಿದೆ ಅಂತ. ಇದು ಬ್ರಿಡ್ಜು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬ್ರಿಡ್ಜು. ಈ ಕೋಟೆ ಮತ್ತು ಹೊರಗಡಿನ ಪ್ರಪಂಚಕ್ಕೆ ನಡುವೆ ಈ ತರಹದ ಒಂದು ನೀರಿಂದು ಕೊಳ ಇರ್ತದೆ. ಇದನ್ನು ಯಾಕೆ ಈ ಥರ ಮಾಡಿರ್ತಾರೆ ಅಂದರೆ, ಇದರಲ್ಲಿ ನೀರು ಬಿಟ್ಟು ಮೊಸಳೆನ ಬಿಟ್ಟಿರ್ತಾರೆ. ಶತ್ರುಗಳು ಯಾರು ಇದನ್ನು ದಾಟ್ಕೊಂಡು ಕೋಟೆಗೆ ಈಸಿಯಾಗಿ ಬರಬಾರ್ದು ಅಂತ. ಇದು ಕೋಟೆಯ ದ್ವಾರ ಬಾಗಿಲು. ನಾನೀಗ ಕೋಟೆಯ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದ್ವಾರಗಳ ಮೂಲಕ ಒಳಗಡೆ ಹೋಗ್ತಾ ಇದ್ದೀನಿ. ಸಿರಾದಿಂದ ಮಧುಗಿರಿಗೆ ಹೋಗುವಂತ ರಸ್ತೆಯಲ್ಲಿ ಈ ಕೋಟೆ ಇರುತ್ತೆ, ಕಾಣುತ್ತೆ, ಮೇನ್ ರೋಡ್ಗೆನೆ ಕಾಣುತ್ತೆ. ಇದು ಮುಂದೆ ಬಂದ್ರೆ ಒಂದು ಮಂಟಪ ಸಿಗುತ್ತೆ, ಪ್ರವೇಶ ದ್ವಾರ ಸಿಗುತ್ತೆ. ಇದನ್ನ ಪಾಳೆಗಾರರ ಬಾಗಿಲು ಅಂತಾನು ಕರೀತಾರೆ. ಈ ಮಂಟಪನ ನೋಡ್ಕೊಂಡು ಬಂದ್ರೆ ಡೆಡ್ ಆಪೋಸಿಟ್ಗೆ ಗೋಡೆ ಸಿಗುತ್ತೆ, ಎಂಟ್ರೆನ್ಸ್ ಸಿಗಂಗಿಲ್ಲ. ಸೊ ಈ ಗೋಡೆಯನ್ನ ದಾಟ್ಕೊಂಡು ನಾವು ಬಲಗಡೆ ಹೋಗಿ ಆಮೇಲೆ ಟರ್ನ್ ಆಗ್ತೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬುರ್ಜು. ಸೊ ಇದು ಗೋಡೆ ಬತೇರಿ. ಕಸ್ತೂರಿ ರಂಗಪ್ಪ ಅವರ ಆಡಳಿತದಲ್ಲಿ ಏನು ಜನಸಂಖ್ಯೆ ಹೆಚ್ಚಾಗ್ತದೆ, ಅದಕ್ಕೆ ಅನುಗುಣವಾಗಿ ಕೆಲವೊಂದಿಷ್ಟು ವಸತಿ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಇಲ್ಲಿದ್ದಂತಹ ಅರಣ್ಯವನ್ನ ಸಮತಟ್ಟು ಮಾಡಿಸಿ ಕೆಲವೊಂದಿಷ್ಟು ಫ್ಯಾಮಿಲಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಹೀಗೆ ವಲಸೆ ಬಂದಂತಹ ಕೆಲವು ಕುಟುಂಬಗಳಲ್ಲಿ ಗೌಳಿಗ ಜನಾಂಗಕ್ಕೆ ಸೇರಿದಂತಹ ದೇವನ ಮತ್ತೆ ಸಿರಿಯಪ್ಪ ಎಂಬ ಇಬ್ರು ಬ್ರದರ್ಸು ತಮ್ಮ ಆಕಳುಗಳ ಸಮೇತ ಈ ಪ್ರದೇಶಕ್ಕೆ ಬಂದು ನೆಲೆಸ್ತಾರೆ. ಆಕ್ಚುಲಿ ಇದೊಂದು ರೂಮ್ ತರ ಕಾಣುತ್ತೆ. ನಾವು ಆ ಕಡೆಯಿಂದ ಟರ್ನ್ ಮಾಡ್ಕೊಂಡ್ರೆ ಇದು ಇಷ್ಟು ದಪ್ಪ ಇರೋ ಗೋಡೆ. ಇದು ವಾಚ್ ಟವರ್ ರೂಮ್ ಅಲ್ಲ, ಗೋಡೆ. ಇದು ಇಷ್ಟು ದಪ್ಪ ಗೋಡೆ ಕಟ್ಟಿದ್ದಾರೆ ಎದುರುಗಡೆಗೆ. ಇಲ್ಲಿ ಒಳಗಡೆ ಬರ್ತಿದ್ದಂಗೆನೆ ಅದು ಕೋಟೆ ಗೋಡೆ, ಇದು ದಿಡ್ಡಿ ಬಾಗ್ಲು. ಇಷ್ಟು ದೊಡ್ಡ ಬಾಗ್ಲಿರುವಾಗ ಈ ಚಿಕ್ಕ ಬಾಗ್ಲು ಯಾಕೆ ಅಂತ ನೀವು ಕೇಳಬಹುದು. ಅದನ್ನ ನಾನು ರತ್ನಗಿರಿ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಏನಾಗುತ್ತೆ ಅಂತ. ಅವರಿಗೆ ಒಂದು ನಿಧಿ ಸಿಗ್ತದೆ, ಅದನ್ನ ಅವರು ಕಸ್ತೂರಿ ರಂಗಪ್ಪನವ್ರಿಗೆ ಕೊಡ್ತಾರೆ. ಒಳಗಡೆಗೆ ಬರ್ತಿದ್ದಂಗೆನೆ ಈ ದ್ವಾರ ಬಾಗ್ಲು, ಇದಕ್ಕೆ ಬಾಗಿಲು ವ್ಯವಸ್ಥೆ ಇತ್ತು ಅನ್ನೋದಕ್ಕೆ ಅಲ್ಲಿ ಹೋಲ್ ಕಾಣಿಸ್ತಾವಲ್ಲ, ಆ ಹೋಲ್ಗೆ ಡೋರನ್ನ ಫಿಕ್ಸ್ ಮಾಡ್ತಾ ಇದ್ರು. ಅವಾಗ ರಂಗಪ್ಪನವರು ಇಲ್ಲೊಂದು ಕೋಟೆಯನ್ನ ಕಟ್ಟಿಸೋದಕ್ಕೆ ಮುಂದಾಗ್ತಾರೆ. ಇನ್ನ ಮಂಟಪದ ಕಂಬಗಳಿವು, ಒಂದೊಂದು ಕಂಬಗಳ ಮೇಲೆ ಒಂದೊಂದು ಆಕೃತಿಯನ್ನ ಕಟ್ಟಿದ್ದಾರೆ. ಆನೆ ಮೇಲೆ ಕುಂತು ಯುದ್ಧ ಮಾಡ್ತಿರೋಂಥ ಪ್ರಸಂಗ. ಇಲ್ಲೊಂದೇನೋ ಇದೆ, ಇದನ್ನ ಹಾಳು ಮಾಡಿದ್ದಾರೆ ಯಾರೋ. ಇಲ್ಲೂ ಕೂಡ ಒಂದು ಇಮೇಜ್ ಇತ್ತು, ಇದನ್ನ ಹಾಳು ಮಾಡಿದಾರ ಅನ್ಸುತ್ತೆ. ದೇವನ ಮತ್ತು ಸಿರಿಯಪ್ಪ ಅವರ ಸಹಾಯಾರ್ಥದ ನೆನಪಿಗಾಗಿ ಈ ಊರಿಗೆ ದೇವನ ಶಿರಾ ಅಂತಾನು ಕಸ್ತೂರಿ ರಂಗಪ್ಪ ಅವರು ನಾಮಕರಣವನ್ನ ಮಾಡ್ತಾರೆ. ಸೊ ಈ ಎರಡನೇ ಮಂಟಪನ ನೋಡಿಕೊಂಡು ಒಳಗೆ ಬರ್ತಿದ್ದಂಗೆನೆ ಸುತ್ತಲೂ ವಿಶಾಲವಾದ ಕೋಟೆ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್, ಎಲ್ಲಿ ಸುತ್ತಲೂ ಕರಿಜಾಲಿ ಬೆಳ್ಕೊಂಡಿದೆ ಒಳಗಡೆ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಕರ್ನಾಟಕದ ಗೆಜೆಟಿಯರ್ ನೀಡುವ ಮಾಹಿತಿ ಪ್ರಕಾರ ದೇವಣ ಮತ್ತು ಸಿರಿಯಪ್ಪ ಇವರು ಮೊದಲೇ, ಅಂದ್ರೆ ಪಾಳೆಗಾರರಿಗಿಂತ ಮೊದಲೇ ಅವರ ಅನುಮತಿಯನ್ನ ಪಡೆದು ಇಲ್ಲಿ ಊರನ್ನ ಕಟ್ಟಿದ್ರು. ಆಮೇಲೆ ರಂಗಪ್ಪ ಇವರ ಸಹಾಯವನ್ನ ಪಡ್ಕೊಂಡು ಇಲ್ಲಿ ಕೋಟೆಯನ್ನ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಹಿತಿಯಲ್ಲಿ ಕೊಂಚ ವ್ಯತ್ಯಾಸ ಇದ್ರೂ ಕೂಡ ಇಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಮುಖ್ಯ ವಿಷಯ ಅಂತಂದ್ರೆ ದೇವಣ ಮತ್ತು ಸಿರಿಯಪ್ಪ ಬ್ರದರ್ಸು, ಕಸ್ತೂರಿ ರಂಗಪ್ಪ, ಶಿರಾ ಮತ್ತು ಕೋಟೆ, ಈ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಮೊದಲನೇ ಬತೇರಿ. ರಂಗಪ್ಪ ಅವರು ಕೋಟೆಯನ್ನ ಏನೋ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ನಿಜ, ಆದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಫಸ್ಟ್ನೇ ಗುಹೆಗೆ ಬರ್ತಿದ್ದಂಗೆನೆ ಇದೊಂದು ಗುಹಾ ಮಾರ್ಗ ಇದೆ. ಎಲ್ಲ ತುಂಬಾ ಒಳಗಡೆ ಹೋಗುತ್ತೆ ಇದು, ಬಟ್ ನಾಟ್ ಗುಡ್ ಹೋಗೋದು.
ಅದೆಲ್ಲ ಬ್ಲಾಕ್ ಆಗಿದೆ. ಸೊ ಇಲ್ಲಿ ಬರೋದೇನಂತ ಸೇಫ್ ಅಲ್ಲ. ವಿಜಯನಗರದ ಆಡಳಿತ ಇನ್ನೇನು ಕೊನೆಗೊಂಡ್ತು ಅನ್ನೋ ಟೈಮಿಗೆ ಬಿಜಾಪುರದ ಆದಿಲ್ ಶಾಹಿಗಳು ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾರೆ. ಅದು ಎಂಟ್ರೆನ್ಸ್. ಅದರಲ್ಲೊಬ್ಬ ಆದಿಲ್ ಶಾಹಿ ಆಗಿದ್ದಂತಹ ಮೊಹಮ್ಮದ್ ಆದಿಲ್ ಶಾಗೆ ಮೈಸೂರನ್ನ ತನ್ನ ವಶಕ್ಕೆ ಪಡ್ಕೋಬೇಕು ಅನ್ನೋ ಹಂಬಲಕ್ಕೆ ಬೀಳ್ತಾನೆ. ಈ ಮೊಹಮ್ಮದ್ ಆದಿಲ್ ಶಾ ಅವನ ದಂಡನಾಯಕನಾಗಿದ್ದಂತಹ ರಣದುಲ್ಲಾ ಖಾನ್ ಅನ್ನ ಮತ್ತೆ ಅವನ ನೇತೃತ್ವದಲ್ಲಿ ದಾಳಿ ಮಾಡೋದಕ್ಕೆ, ಮೈಸೂರಿನ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸ್ತಾನೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಇವನ ಜೊತೆಗೆ ಉಪ ದಂಡನಾಯಕನಾಗಿ ಶಹಾಜಿ ಕೂಡ ಬರ್ತಾರೆ. ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿತ್ತು. ಶಹಾಜಿ ಏನ್ ಮಾಡ್ಬಿಡ್ತಾರೆ, ರಣದುಲ್ಲಾ ಖಾನ್ ನ ಜೊತೆಗೆ 50,000 ಕುದುರೆ, 500 ಆನೆ, 4 ಲಕ್ಷ ಕಾಲಾಳುಗಳು ಅಂತ ಕರೀತಾರೆ, ಅವ್ರ ಸಮೇತವಾಗಿ ದಂಡಯಾತ್ರೆಗೆ ಬರ್ತಾರೆ. ಈ ಶಹಾಜಿ ಯಾರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೈನಿಕರಿಗೆ ರೆಸ್ಟ್ ಮಾಡೋಕೆ ಇದ್ದಂತ ರೆಸ್ಟ್ ಹೌಸ್. ಪಾಳೆ ಪ್ರಕಾರ ಬತ್ತೇರಿ ಕಾಯ್ತಿರ್ತಕ್ಕಂಥವ್ರು ಇಲ್ಲಿ ರೆಸ್ಟ್ ಮಾಡ್ತೀವಿ. ಕ್ರಿಸ್ತ ಶಕ 1638 ಈ ಇಬ್ರು ದಂಡಯಾತ್ರೆಗೆ ಬರ್ತಾರೆ. ಸೊ ಈ ಮೊದಲನೇ ಬತ್ತೇರಿನ ನೋಡ್ಕೊಂಡು ನಾನು ಮತ್ತೆ ಅದೇ ಗೋಡೆಯಿಂದ ಬಲಗಡೆ ಹೋಗ್ತಿದ್ದೀನಿ. ಇದು ನೋಡಿ ಗನ್ ಹೋಲ್ ಪಾಯಿಂಟ್. ಇದು ಎಷ್ಟು ಆಂಗಲ್ ಇಂದ ಇದೆ ನೋಡಿ. ಇಲ್ಲಿ 1, 2, ಕಡೆ 3, 4 ಆಂಗಲ್ ಅಲ್ಲಿ ಇದೆ. ಅದೇ ರೀತಿ ಇಲ್ಲೊಂದು ಗನ್ ವ್ಯೂ ಪಾಯಿಂಟ್. ಇವೆಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಅರಮನೆ. ಅಲ್ಲಿ ಅದೆಲ್ಲ ಕಾಣಿಸ್ತಾ ಇರೋದು ಗೋಡೆ. ಸೊ ಅಲ್ಲೊಂದು ಸೆಕೆಂಡ್ ಬತ್ತೇರಿ ಇದೆ. ರಣದುಲ್ಲಾ ಖಾನ್ಗೆ ಶಿರಾದ ಮೇಲೆ ಆಕ್ರಮಣ ಮಾಡಬೇಕು ಅನ್ನೋ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಶಿರಾದ ಮೇಲೆ ಆಕ್ರಮಣ ಮಾಡುವಂತೆ ರಣದುಲ್ಲಾ ಖಾನ್ಗೆ ಆಹ್ವಾನ ನೀಡಿ ಟೆಂಪ್ಟ್ ಮಾಡಿದವರು ಅಂತಂದ್ರೆ ಕೆಂಗ ಹನುಮ ಅಥವಾ ಬಸವಾಪಟ್ಟಣದ ಹನುಮಪ್ಪ ನಾಯಕನೇ ಈ ಕೆಂಗ ಹನುಮ ಆಗಿರಬಹುದು ಅಂತ ಇತಿಹಾಸಕಾರರ ಅಂದಾಜು. ಈ ಕೆಂಗ ಹನುಮ ಅವರು ಯಾಕೆ ಹಿಂಗ್ ಮಾಡ್ತಾರೆ ಅಂತಂದ್ರೆ, ಒಂದು ಸಾರಿ ರತ್ನಗಿರಿ ಪಾಳೆಗಾರರಿಂದ ಈ ಕೆಂಗ ಹನುಮನಿಗೆ ಒಂದು ಸಾರಿ ಅವಮಾನ ಆಗಿರುತ್ತೆ. ಆ ಅವಮಾನದ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈ ತರ ಒಂದು ಕೃತ್ಯವನ್ನ ಎಸಗ್ತಾರೆ ಅಂತ ಹೇಳಿ ಇತಿಹಾಸಕಾರರಾದ BL ರೈಸ್ ಮತ್ತೆ ಹಯವದನ್ ರಾಯರು ಈ ರೀತಿ ಒಂದು ಒಪಿನಿಯನ್ ಅನ್ನ ಹೇಳ್ತಾರೆ. ಏನಾದ್ರೂ ಸರಿ, ರಣದುಲ್ಲಾ ಖಾನು, ಶಹಾಜಿ ಮತ್ತೆ ಕೆಂಗ ಹನುಮ ಮೂವರು ಸೇರಿಕೊಂಡು ಸಿರಾದ ಮೇಲೆ ಆಕ್ರಮಣ ಮಾಡ್ತಾರೆ, ಫೈಟಿಗೆ ಬರ್ತಾರೆ. ರಂಗಪ್ಪ ಕೂಡ ಅಷ್ಟು ಸುಲಭವಾಗಿ ಇರ್ಲಿಲ್ಲ. ಆ ಟೈಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು. ಹೆವಿ ಫೈಟ್ ನಡೀತದೆ. ಅಂತಿಮವಾಗಿ ರಂಗಪ್ಪ ನಾಯಕ ಸೋಲ್ತಾನೆ. ರಣದುಲ್ಲಾ ಖಾನ್ ರಂಗಪ್ಪ ನಾಯಕನ ಕೊಲ್ತಾರೆ ಅಂತ ಹೇಳ್ತಾರೆ. ಐ ಥಿಂಕ್ ಇದು ಕೆನಾನ್ ಅಂದ್ರೆ ಪಿರಂಗಿಗಳನ್ನ ಇಡುವಂತಹ ಸ್ಥಳ ಇರಬಹುದು. ಇದು ಪಿರಂಗಿಗಳನ್ನ ಬಳಕೆ ಮಾಡ್ಕೋತಿದ್ರು. ರಂಗಪ್ಪ ನಾಯಕನ ಹೆಂಡತಿ ಮತ್ತು ಮಕ್ಕಳು ಇಲ್ಲೇ ಒಂದು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಂತರ ಈ 3 ಜನ ಸೇರಿ ಇಲ್ಲಿ ಸಿಕ್ಕಂತಹ ಸಂಪತ್ತನ್ನ ತಮ್ಮ ತಮ್ಮ ಒಪ್ಪಂದಕ್ಕೆ ತಕ್ಕಂತೆ ಹಂಚಿಕೆ ಮಾಡ್ಕೊಳ್ತಾರೆ. ತದನಂತರದಲ್ಲಿ ಸಿರಾ ಮತ್ತೆ ಅದರ ಅವಲಂಬಿತ ಪ್ರಾಂತಗಳು ಏನಿದ್ವು ಬಿಜಾಪುರದ ಶಾಹಿಗಳ ಹಿಡಿತಕ್ಕೆ ಒಳಪಡ್ತವೆ. ಸೊ ಶಾಹಿಗಳು ಏನ್ ಮಾಡ್ತಾರೆ, ಈ ಪ್ಲೇಸ್ ಅನ್ನ, ಇದರ ಸರೌಂಡ್ ಪ್ಲೇಸ್ ಅನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಸುಬೇದಾರನನ್ನ ಅವರು ಡೆಪ್ಯೂಟ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಆ ಸುಬೇದಾರನ ಹೆಸರೇ ಮಲಿಕ್ ರಿಹಾನ್ ಹುಸೇನ್ ಅಂತ. ಈ ಕೋಟೆ ಒಳಗಡೆ ಕರಿಜಾಲಿ ಬೆಳೆದು ಇದೊಂಥರ ಕಾಡ್ ಕಂಡಂಗ್ ಕಾಣ್ತಿದೆ ನನಗಂತೂ ಒಳಗಡೆ. ಈ ಗನ್ ಪಾಯಿಂಟ್ ನ ನೋಡಿ, ನಿಮ್ಗೆ ಇಲ್ಲಿ 2 ಇದೆ ಹೋಲ್ಗಳು, ಆಮೇಲೆ ಇಲ್ಲಿ 2, ಆಮೇಲೆ ಇಲ್ಲಿ 2, ಒಟ್ಟು 5 ಗನ್ಗಳನ್ನ ಏಕಕಾಲಕ್ಕೆ ಹೊಡೆಯುವಂತ ಗನ್ ಹೋಲ್ ಇದೆ. ಮೊದಲ ಸುಬೇದಾರ್ ಆಗಿದ್ದಂತಹ ಈ ಮಲಿಕ್ ರಿಹಾನ್ ಏನ್ ಮಾಡ್ತಾರೆ, ಕ್ರಿಸ್ತಶಕ 1638ರಿಂದ ಕ್ರಿಸ್ತಶಕ 1652ರವರೆಗೆ ಆಡಳಿತ ಮಾಡ್ತಾರೆ. ಸ್ಥಳೀಯ ಸಾಮಂತರಿಂದ ಕಪ್ಪು ಕಾಣಿಗಳನ್ನ ಸಂಗ್ರಹಿಸುವಂತದ್ದು. ಈ ಶಾಹಿಗಳಿಗೆ ಯಾರು ಒಬಿಡಿಯಂಟ್ ಆಗಿರೋದಿಲ್ವಲ್ಲ ಅವರನ್ನ ಬಗ್ಬಿಡಿ ಅಂತ ಕೆಲಸ ಈ ರಿಹಾನ್ ಅವರು ಮಾಡ್ತಿರ್ತಾರೆ. ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ. ಇವರ ಆಡಳಿತದ ಕಾಲಾವಧಿ ಬಗ್ಗೆ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ನೀಡುವ ಕಾಲಕ್ಕೂ ಮತ್ತೆ ಮೆಕೆಂಜಿ ನೀಡುವ ಕಾಲಕ್ಕೂ 1 ವರ್ಷ ವ್ಯತ್ಯಾಸ ಇದೆ. ಸೊ ಅಕ್ಯುರೇಟ್ ಆಗಿ ಇದೆ ಅಂತ ನನಗೂ ಹೇಳಕ್ ಆಗ್ತಿಲ್ಲ ಅದನ್ನ. ಸ್ವತಃ ಮಲಿಕ್ ರಿಹಾನ್ ಕೂಡ
ಅನೇಕ ಬಾರಿ ಮೈಸೂರು ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಮೈಸೂರನ್ನ ಏನೂ ಮಾಡಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವಾಗಿಂದು ಮೈಸೂರು. ಇದರಲ್ಲಿ ಒಂದಿಷ್ಟು ಈಜಿಪ್ತಿಯನ್ಸ್ ರಣಹದ್ದುಗಳಿದಾವೆ, ಅಲ್ಲಿ ಕಾಣಿಸ್ತಾ ಇದಾವೆ, ಬೆಳ್ಳಿಗೆ ಕಾಣಿಸ್ತಾರವೆಲ್ಲ ಈಜಿಪ್ತಿಯನ್ ರಣಹದ್ದುಗಳವೆಲ್ಲ. ಇತಿಹಾಸದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಇಲ್ಲೊಂದು ಘಟನೆಯನ್ನ ನಾನು ನಿಮಗೆ ಹೇಳ್ತೀನಿ. ಕೆಲವು ಅಸಮಾಧಾನಗಳಿಂದಾಗಿ ಮಲಿಕ್ ರಿಹಾನ್ ಬಿಜಾಪುರದ ವಿರುದ್ಧನೇ ತಿರುಗಿ ಬೀಳುವಂತಹ ಸಂದರ್ಭ ಬರುತ್ತೆ. ಇದಕ್ಕೆ ಒಂದಿಷ್ಟು ಬೇರೆ ಬೇರೆ ಆಂತರಿಕ ಕಾರಣಗಳು ಇರ್ತವೆ. ಈ ಬಿಜಾಪುರ ಜೊತೆಗೆ ಯುದ್ಧ ಮಾಡಬೇಕಲ್ಲ, ಆವಾಗ ಈ ಮಲಿಕ್ ರಿಹಾನ್ ಸ್ವತಃ ಹೋಗಿ ಮೈಸೂರಿನ ರಾಜನ ಸಹಾಯವನ್ನ ಕೇಳ್ತಾರೆ. ಮೈಸೂರಿನ ರಾಜರು ಕೂಡ ಅವಾಗ ಸಹಾಯವನ್ನ ಮಾಡ್ತಾರೆ. ನೋಡಿ, ಮೈಸೂರಿನ ಮೇಲೆ ಒಂದ್ಸಾರಿ ರಿಹಾನ್ ಯುದ್ಧಕ್ಕೆ ಹೋಗಿದ್ದ, ಆದ್ರೆ ಈಗ ಉಲ್ಟಾ ಆಗಿದೆ. ಬಿಜಾಪುರದ ಮೇಲೆ ಯುದ್ಧಕ್ಕೆ ಹೋಗ್ಬೇಕು, ಅವಾಗ ಮೈಸೂರಿನ ಸಹಾಯವನ್ನ ಅವರು ಪಡ್ಕೋತಾರೆ. ಇತಿಹಾಸ ಅಂದ್ರೆ ಹಿಂಗೆ, ಅದೇನ್ ಬೇಕಾರೋ ಆಗಿರಬಹುದು. ಈ ಮಲಿಕ್ ರಿಹಾನ್ ಬಿಜಾಪುರದ ವಿರುದ್ಧ ದಂಗೆ ಎದ್ದಾಗ ಅವನ ಗಂಡು ಮಕ್ಕಳು ಮತ್ತೆ ಬಿಜಾಪುರದ ಆಡಳಿತದಿಂದ ಯಾರು ಅತೃಪ್ತರಾಗಿದ್ರಲ್ಲ ಅವರು ಮಲಿಕ್ ರಿಹಾನ್ಗೆ ಹೆಲ್ಪ್ ಮಾಡ್ತಾರೆ, ನಿಜ. ಆದಿಲ್ ಶಾ ಏನ್ ಮಾಡ್ಬಿಡ್ತಾನೆ, ಖಾನ್ ಮೊಹಮ್ಮದನಿಗೆ ಈ ದಂಗೆಯನ್ನ ಕಂಟ್ರೋಲ್ ಮಾಡಕ್ ಹೇಳ್ತಾನೆ. ಯುದ್ಧ ಪ್ರಾರಂಭವಾಗುತ್ತೆ. ಕ್ರಿಸ್ತಿ ಶಕ 1651ರಲ್ಲಿ ಮಲಿಕ್ ರಿಹಾನ್ ಮರಣವನ್ನ ಹೊಂದುತ್ತಾರೆ. ನಾನು ಬೆಳಗ್ಗೆ ಬರುವಾಗ ಒಂದು ದರ್ಗಾನ ನೋಡ್ಕೊಂಡ್ ಬಂದಲ್ಲ, ಅದೇ ಈ ಮಲಿಕ್ ರಿಹಾನ್ ಅವರ ಸಮಾಧಿ. ಕ್ರಿಸ್ತಿ ಶಕ 1652ರವರೆಗೆ ಮಲಿಕ್ ರಿಹಾನ್ ಮಕ್ಕಳು ಬಿಜಾಪುರದ ಸೈನ್ಯವನ್ನ ಕಂಟ್ರೋಲ್ ಮಾಡ್ತಾರೇನೋ ನಿಜ. ಅದಾದ ನಂತರ ಬಿಜಾಪುರದ ಕೆಲವು ಪ್ರತಿನಿಧಿಗಳು ಈ ಪ್ರದೇಶವನ್ನ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಎರಡು ಏನು ಕೋಣೆಗಳು ಕಾಣಿಸ್ತಿದಾವೆ, ಅವು ರೆಸ್ಟ್ ರೂಮ್, ಸೈನಿಕರಿಗೆ ಉಳ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ರೆಸ್ಟ್ ರೂಮ್ ಇವು. ಈ ತರ ಒಳಗಡೆ ಇರುತ್ತೆ. ಅದೇ ತರ ಇಲ್ಲೊಂದಿರುತ್ತೆ. ನನ್ನ ಬ್ಯಾಡ್ ಲಕ್ ಏನು ಅಂತಂದ್ರೆ, ಇಲ್ಲಿ ಈಜಿಪ್ತಿಯನ್ ರಣಹದ್ದುಗಳು ಇದಾವೆ ಅಂತ ನನಗೆ ಮೊದಲೇ ಗೊತ್ತಿರಲಿಲ್ಲ. ಗೊತ್ತಾಗಿದ್ರೆ ಈ ಕ್ಯಾಮ್ರಾ ತರೋ ಬದಲು ನಾನು ಸ್ಟಿಲ್ ಕ್ಯಾಮ್ರಾ ತಗೊಂಡ್ಬಂದು ಅವುಗಳದ್ದೇ ಫೋಟೋ ಶೂಟ್ ಮಾಡ್ತಿದ್ದೆ. ನೈಸ್. ಅವುಗಳನ್ನು ರಾಮನಗರ ಬೆಟ್ಟದಲ್ಲಿ ಒಂದು ಇಮೇಜ್ ಆಗಿ ನೋಡಿದ್ದೆ ಅಷ್ಟೇ, ಇಲ್ಲಿ ರಿಯಲ್ ಆಗಿ ನೋಡಿದೆ. ಇನ್ನೊಂದ್ಸರಿ ಬಂದು ಅವುಗಳ ಫೋಟೋ ಶೂಟ್ ಕೂಡ ಮಾಡ್ತೀನಿ. ಸಿರಾದ ಆಡಳಿತ ಮತ್ತೊಮ್ಮೆ ಚೇಂಜ್ ಆಗುತ್ತೆ. ಕ್ರಿಸ್ತಿ ಶಕ 1686ರಲ್ಲಿ ಮೊಘಲರ ರಾಜ ಔರಂಗಜೇಬ ದಕ್ಷಿಣ ಭಾರತದ ಮೇಲೇನು ದಾಳಿ ಮಾಡೋದಕ್ಕೆ ಬರ್ತಾನೆ. ಇಲ್ಲೊಂದು ಬಾವಿ ಇದೆ, ಆಮೇಲೆ ತೋರಿಸ್. ಅವಾಗ ಗೋಲ್ಕೊಂಡ ಮತ್ತೆ ಬಿಜಾಪುರ ಮೊಘಲರಿಗೆ ವಶವಾಗ್ತವೆ. ಅವಾಗ ಶಿರಾ ಕೂಡ ಮೊಘಲ್ ಸಾಮ್ರಾಟದ ಅಧೀನಕ್ಕೆ ಬಂದ್ಬಿಡ್ತದೆ. ಈ ಔರಂಗಜೇಬ ಏನ್ ಮಾಡ್ತಾನೆ, ತನ್ನ ದಕ್ಷಿಣದ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಕಿಲ್ಲೆದಾರರು, ಬಕ್ಷಿಗಳು, ಮನ್ಸಬ್ದಾರರು, ಸುಬೇದಾರರು, ದೇಸಾಯಿಗಳು ಅಂತ ಹೊಸ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾನೆ. ಸೊ ಇದೊಂದು ಚೌಕಾಕಾರದ ಕೋಟೆ ಇದು. ಸೊ ಈಗ ನಾನು ಇನ್ನೊಂದು ಕಾರ್ನರ್ನ ಬದಿಯಲ್ಲಿ ಬರ್ತಾ ಇದ್ದೀನಿ. ಬಸವಾಪಟ್ಟಣ, ಬೂದಿಹಾಳು, ಶಿರಾ, ಪೇನುಗೊಂಡ, ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ ಮುಂತಾದ 7 ಪರಗಣಗಳನ್ನ ಸೇರಿ ಶಿರಾನ ಅದಕ್ಕೆ ಸೆಂಟರ್ ಮಾಡಿ ಕಾಸಿಂ ಖಾನ್ ಎಂಬ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಸುಬೇದಾರನವಾಗಿ ನೇಮಕ ಮಾಡ್ತಾರೆ. ಒಂದು ಪರಗಣ ಅಂತಂದ್ರೆ ಒಂದು ಜಿಲ್ಲೆ. ಅಲ್ಲಿ ಕಾಣಿಸ್ತಿರೋದು ಕೆರೆ, ಅದು ಮೋಸ್ಟ್ಲಿ ಕೋಟೆಗೆ ನೀರಿನ ಮೂಲ ಈ ಕೆರೆನೆ ಅಂತ ಅನಿಸ್ತಿದೆ. ಕಾಸಿಂ ಖಾನ್ಗೆ ಫೌಜುದಾರಿ ದಿವಾನ್ ಎಂಬ ಬಿರುದು ಕೂಡ ಇತ್ತು. ಸಿರಾವನ್ನ ಮೊಘಲರ ಒಂದು ಪ್ರಮುಖ ಕೇಂದ್ರ ಹಾಗೂ ಮಿಲಿಟರಿ ಆಕ್ಟಿವಿಟಿಗಳಿಗೆ ಒಂದು ಪ್ಲೇಸ್ ಆಗಿ ಪರಿವರ್ತನೆ ಮಾಡುವಲ್ಲಿ ಕಾಸಿಂ ಖಾನ್ ತುಂಬಾ ಎಫೆಕ್ಟ್ ಹಾಕಿರ್ತಾರೆ. ಇಲ್ಲಿ ಮೊಘಲರ ಕಂದಾಯ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಕಾಸಿಂ ಖಾನೆ ಜಾಮಿಯಾ ಮಸೀದಿಯನ್ನು ಕಟ್ಟಿಸ್ತಾರಂತೆ. ಒಂದ್ಸಾರಿ ಮರಾಠರ ಸಂತೋಜಿ ಗೋರ್ಪಡೆ ಚಿತ್ರದುರ್ಗದ ಮೇಲೆ ಆಕ್ರಮಣಕ್ಕೆ ಬಂದಾಗ ದೊಡ್ಡೇರಿಯಲ್ಲಿ ಕಾಸಿಂ ಖಾನ್ಗೂ ಮತ್ತು ಮರಾಠರಿಗೂ ಯುದ್ಧ ನಡೆಯುತ್ತೆ. ಕಾಸಿಂ ಖಾನ್ ಸೋಲ್ತಾನೆ ಮತ್ತೆ ಸಾಯ್ತಾನೆ. ಇಲ್ಲಿ ಮರಾಠರಿಗೆ ಚಿತ್ರದುರ್ಗದ ಭರ್ಮಪ್ಪ ನಾಯಕ ಸಹಾಯ ಮಾಡಿದ್ದ ಅನ್ನೋ ಒಂದು ಅಂಶ ಕೂಡ ಇತಿಹಾಸದಲ್ಲಿದೆ. ಈ ಕಾಸಿಂ ಖಾನನ ಮರಣಾನಂತರ ಜುಲ್ಫಿಕರ್ ಖಾನ್ ಶಿರಾದ ಹೊಸ ನವಾಬನಾಗ್ತಾನೆ.
ಈತ ಮೊಘಲರಿಗೆ ಸೇರಿದ್ದಂತಹ ದಕ್ಷಿಣದ ಪ್ರದೇಶಗಳ ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ತಾನೆ. ಕಪ್ಪ ಕಾಣಿಕೆ ಯಾರು ನೀಡೋದಕ್ಕೆ ಬಯಸ್ತಾರೆ ಆ ಪಾಳೆಗಾರರಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡೋದು, ವ್ಯಾಪಾರಕ್ಕೆ ಮಾಡೋದಕ್ಕೆ ಸೌಲಭ್ಯಗಳನ್ನ ಕೇಳ್ಕೊಂಡು ಐರೋಪ್ಯರು ಬರ್ತಾ ಇದ್ರಲ್ಲ, ಯುರೋಪಿಯನ್ನರು ಬರ್ತಾ ಇದ್ರಲ್ಲ, ಅವರಿಂದ ಹಣ ಸಂಗ್ರಹ ಅಂತ ಮಾಡೋ ಕೆಲಸ ಕೂಡ ಇವನದಾಗಿತ್ತು. ಇವನ ಕೆಲಸ ತುಂಬಾ ಜಾಸ್ತಿ ಇತ್ತು ಅಂತ ಇವ್ರಿಗೆ ಒಬ್ಬ ಅಸಿಸ್ಟೆಂಟ್ ನೇಮಕ ಮಾಡಿ ಕೊಡ್ಲಾಗಿತ್ತು. ಅವನ ಹೆಸರು ರುಸ್ತುಮ್ ಜಂಗ್. ಜುಲ್ಫಿಕರ್ ಖಾನು ಅರ್ಕಾಟ್ಗೆ ಹೋಗುವಂತ ಟೈಮ್ ಬರುತ್ತೆ, ಅವನು ಹೋಗ್ತಾನೆ. ಅವನ ಜಾಗದಲ್ಲಿ ರುಸ್ತುಮ್ ಜಂಗ್ ಮೊಘಲರಿಗೆ ಬರ್ಬೇಕಾಗಿದ್ದ ಕಪ್ಪ ಕಾಣಿಕೆಗಳನ್ನ ಹೆವಿಯಾಗಿ ಸ್ಟಾಕ್ ಮಾಡಿ ಸಂಗ್ರಹಿಸಿ ಕೋಟೆ ಒಳಗಡೆ ಇಟ್ಟಿರ್ತಾನೆ. ಇದರಿಂದ ಔರಂಗಜೇಬನಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಈ ಬಹದ್ದೂರ್ ಎಂಬ ಬಿರುದನ್ನ ಈ ರುಸ್ತುಮ್ ಜಂಗ್ಗೆ ಕೊಡ್ತಾನೆ. ಅದರ ಜೊತೆಗೆ ಕೈಫಿಯತ್ ಖಾನ್ ಅನ್ನೋ ಒಂದು ಹೆಸರನ್ನು ಕೂಡ ಈ ರುಸ್ತುಮ್ ಜಂಗನಿಗೆ ನೀಡಿ ಸನ್ಮಾನಿಸಿ ಕಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಬತೇರಿ ಬಿದ್ದಿದೆ. ಅಂದ್ರೆ ಈ ಕೋಟೆಯ ಬ್ಲೂ ಪ್ರಿಂಟ್, ನೀಲನಕ್ಷೆ ಅಂತಾರಲ್ಲ, ಅದು ಇಲ್ಲಿದೆ ನೋಡಿ. ಮೊಘಲರ ಚಕ್ರವರ್ತಿಯಾಗಿದ್ದಂತಹ ಔರಂಗಜೇಬನ ಕೊನೆಯ ಕಾಲದಲ್ಲಿ ಮೊಘಲರ ಆಡಳಿತದಲ್ಲಿ ಸ್ವಲ್ಪ ಅವರ ಕಂಟ್ರೋಲ್ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿರುವ ಪ್ರಕಾರ ನಾನೀಗ ಇಲ್ಲಿದ್ದೀನಿ, ಇದು ಎಂಟ್ರೆನ್ಸ್. ಈ ಟೈಮಲ್ಲಿ ಮೈಸೂರಿನ ಸಂಸ್ಥಾನ ತುಂಬಾ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆ ಕಡೆ ಮೊಘಲರದ್ದು ಏನು ವೀಕ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಂತಹ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ್ ಸಿರಾದ ಮೇಲೆ ಆಕ್ರಮಣ ಮಾಡಿ ಮೊಘಲರಿಗೆ ಕೊಡಬೇಕು ಅಂತ ರುಸ್ತುಮ್ ಜಂಗ್ ಏನ್ ಸಂಗ್ರಹ ಮಾಡಿದ್ನಲ್ಲ ಸಂಪತ್ತನ್ನ, ಅದನ್ನ ದೇವರಾಜ ಒಡೆಯರ್ ಅವರು ಲೂಟಿ ಮಾಡ್ಕೊಂಡು ತಗೊಂಡೋಗ್ತಾರೆ. ಕ್ರಿಸ್ತಿ ಶಕ 1706ರಲ್ಲಿ ಫಡದುಲ್ಲಾ ಖಾನ್ ಸಿರಾದ ಇನ್ನೊಬ್ಬ ನವಾಬನಾಗ್ತಾನೆ. ಇವನು ಸರೌಂಡಿಂಗ್ ಪಾಳೆಪಟ್ಟುಗಳಿಗೆ ಒಳ್ಳೆ ಹೆಸರನ್ನ, ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಸಂಪಾದನೆ ಮಾಡ್ಕೊಂಡಿರ್ತಾನೆ. ಚಿತ್ರದುರ್ಗದೊಂದಿಗೆ ವಿಶೇಷ ಬಾಂಧವ್ಯ ಇವನದಿರುತ್ತೆ. ಇದೇ ಟೈಮ್ ಅಲ್ಲಿ ರಾಯದುರ್ಗದವರು ಚಿತ್ರದುರ್ಗದ ಅಧೀನದಲ್ಲಿದ್ದಂತಹ ಹಟ್ಟಿ ಕೋಟೆಯನ್ನ ಮುತ್ತಿಗೆ ಹಾಕ್ತಾರೆ. ಆಗ ದುರ್ಗದ ಪಾಳೆಗಾರ ಭರಮಪ್ಪ ನಾಯಕ ಸಿರಾದ ನವಾಬರ ಸಹಾಯವನ್ನ ಕೇಳ್ತಾರೆ. ರಾಯದುರ್ಗದ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ಚಿತ್ರದುರ್ಗದ ಭರಮಪ್ಪ ನಾಯಕ ಸ್ವತಃ ತಾನೇ ಸೇನಾ ಸಮೇತನಾಗಿ ಹೋಗಿ ಹೊಳೆ ಹೊನ್ನೂರನ್ನ ಗೆದ್ದು ನವಾಬನಿಗೆ ಕೊಡ್ತಾರೆ. ಚಿತ್ರದುರ್ಗಕ್ಕೆ ಹೋದಾಗ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೋಬಹುದು. ಇವನ ನಂತರ ದಾವೂದ್ ಖಾನ್ ಸಿರಾದ ನವಾಬನಾಗಿ ಸ್ವಲ್ಪ ದಿನ ಸ್ವತಂತ್ರವಾಗಿ ಆಡಳಿತ ಮಾಡಿ ನಿವೃತ್ತನಾಗ್ತಾನೆ. ಕ್ರಿಸ್ತಿ ಶಕ 1713ರಲ್ಲಿ ಹೈದರಾಬಾದ್ನಲ್ಲಿ ನಿಜಾಮ್ ಉಲ್ ಮುಲ್ಕ್ ಅಥವಾ 1ನೇ ಅಸಫ್ ಜಾಹಿ ನಿಜಾಮ್ನಾಗಿ ಅಧಿಕಾರ ಪಡ್ಕೋತಾನೆ. ಸೊ ಇವನು ಮೊಘಲರ ಕಂಟ್ರೋಲ್ ಅಲ್ಲಿದ್ದಂತಹ ದಕ್ಷಿಣ ಭಾರತದ ಎಲ್ಲಾ ಪ್ರದೇಶಗಳ ಮೇಲೆ ಆಧಿಪತ್ಯವನ್ನ ಗಳಿಸ್ತಾನೆ. ಅರ್ಕಾಟಿನ ಸಾದತ್ ಖಾನನ ರೂಪದಿಂದ ಮೆರೀತಾ ಇದ್ದಾನೆ, ಅದನ್ನ ಕಂಟ್ರೋಲ್ ಮಾಡ್ತಾನೆ. ನಾನು ಒಂದು ವಿಶಾಲವಾದ ಗೋಡೆ ಅಂತ ಹೇಳಿದ್ನಲ್ಲ, ಆ ಗೋಡೆ ಇದೇನೆ. ಆಕ್ಚುಲಿ ಇದು ವರಾಂಡ ತರ ಇದೆ. ಇದು ಕೂಡ ಒಂದು ಬತ್ತೀರಿ. ಇಲ್ಲೊಂದು ಗುಪ್ತ ದ್ವಾರ ಇದೆ. ಕ್ರಿಸ್ತ ಶಕ 1717ರಲ್ಲಿ ಸಿರಾವನ್ನ ಅರ್ಕಾಟಿನ ನಿಯಂತ್ರಣದಿಂದ ಬೇರೆ ಮಾಡಿ ಸಿರಾಕ್ಕೆ ಒಬ್ಬ ಹೊಸ ನವಾಬನನ್ನ ನೇಮಕ ಮಾಡ್ತಾನೆ. ಅವನ ಹೆಸರು ಅಮೀನ್ ಖಾನ್. ಇದು ಹಿಂಗೆ ಇಳಿದು ಹೋಗ್ಬೇಕು ಕೆಳಗಡೆ. ತುಂಬಾ ದೂರ ಹೋಗಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ. ಈ ಗುಹೆನ ನೋಡ್ಕೊಂಡು ಹೊರಗಡೆ ಬರ್ಬೇಕು. ಸಾದತ್ ಖಾನ್ಗೆ ನಿಜಾಮರ ಮೇಲೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಸೊ ಅವನೇನ್ ಮಾಡ್ಬಿಡ್ತಾನೆ, ಸವನೂರು, ಕಡಪ, ಕರ್ನೂಲ್ ನವಾಬರುಗಳ ಜೊತೆ ಸೇರಿ ರಹಸ್ಯ ಒಪ್ಪಂದವನ್ನ ಮಾಡಿಕೊಂಡು ಸಿರಾದ ಮೇಲೆ ಆಕ್ರಮಣ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಒಂದ್ ಟೈಮ್ ಅಲ್ಲಿ ಅವನು ಯಶಸ್ವಿ ಕೂಡ ಆಗ್ತಾನೆ. ಹೀಗೆ ಸಿರಾವು ತೊಮ್ಮೆ ಮೊಘಲರ ಆಧಿಪತ್ಯಕ್ಕೆ ಬರುತ್ತೆ. ಇದಾದ ಕೆಲವೇ ದಿನಗಳಲ್ಲಿ ಅಮೀನ್ ಖಾನ್ ಏನು ನವಾಬನಾಗಿದ್ನಲ್ಲ, ಅವನ ಸ್ಥಾನದಲ್ಲಿ 2ನೇ ದರ್ಗಾ ಕೂಲಿ ಖಾನ್ ಸಿರಾದ ನವಾಬನಾಗ್ತಾನೆ. ಕ್ರಿಸ್ತಿ ಶಕ 1715ರಿಂದ ಕ್ರಿಸ್ತಿ ಶಕ 1720ರಲ್ಲಿ ಅವನ ಆಡಳಿತ ಇರ್ತದೆ. ಸೊ ಆ ಟೈಮಿನ ರಾಜಕೀಯ ವಾತಾವರಣವನ್ನ ಸ್ವಲ್ಪ ಗಂಭೀರವಾಗಿ ತಿಳ್ಕೊಂಡಂತಹ ಕೂಲಿ ಖಾನ್ ಚಿತ್ರದುರ್ಗದವರ ಸ್ನೇಹವನ್ನ ಸಂಪಾದನೆ ಮಾಡ್ತಾನೆ. ಭರಮಪ್ಪ ನಾಯಕ ಅವರು ಕೂಡ ಇದಕ್ಕೆ ಒಪ್ಪಿ
ಬಾಗೂರಿನ ಮೇಲೆ ಆಕ್ರಮಣ ಮಾಡಿ ಗೆದ್ದು ಅದನ್ನ ಶಿರಾದ ನವಾಬನಿಗೆ ಒಪ್ಪಿಸಿದ್ರು. ಈ ಉಪಕಾರಕ್ಕೆ ಪ್ರತಿಯಾಗಿ ನವಾಬ ಕೂಲಿ ಖಾನ್ ಈ ಮಾವಿನಕಟ್ಟೆ ಅನ್ನೋ ಊರಿನ ಇರ್ತದಲ್ಲ ಅದನ್ನ ಭರಮಪ್ಪ ನಾಯಕರಿಗೆ ಬಿಟ್ಕೊಡ್ತಾರೆ. ಚಿತ್ರದುರ್ಗದಲ್ಲಿ ಭರಮಪ್ಪನ ನಾಯಕನ ನಂತರ ಹಿರಿಯ ಮದಕರಿ ನಾಯಕನ ಆಳ್ವಿಕೆ ಆರಂಭವಾಗುತ್ತೆ. ಹಿರಿಯ ಮದಕರಿ ನಾಯಕನಿಗೆ ಶಿರಾದ ನವಾಬರ ಸ್ನೇಹ ಇಷ್ಟ ಆಗೋದಿಲ್ಲ, ಅದನ್ನ ಧಿಕ್ಕರಿಸ್ತಾನೆ. ಜೊತೆಗೆ ಈ ಶಿರಾದ ನವಾಬರಿಗೆ ಸೇರಿದಂತಹ ಅಜ್ಜಂಪುರ, ಧೋಳೆ ಕೋಟೆಗಳನ್ನು ಕೂಡ ಈ ಹಿರಿಯ ಮದಕರಿ ನಾಯಕ ತಮ್ಮ ವಶಕ್ಕೆ ಪಡ್ಕೋತಾರೆ. ನಾನೀಗ ಕೋಟೆಯ ಒಂದು ಸುತ್ತನ್ನ ಹಾಕಿ ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ ಇದು ಎಂಟ್ರೆನ್ಸ್ ಅಲ್ವಾ, ಆಗ್ಲೇ ಇಲ್ಲಿದ್ದ ಎಂಟ್ರೆನ್ಸ್ ಆಗಿದ್ದ, ಇಲ್ಲಿಗೆ ಬಂದಿದ್ದೀನಿ. ಒಳಗಡೆ ಒಂದಿಷ್ಟು ಕಟ್ಟಡಗಳಿದಾವೆ, ಅವನ್ನ ನೋಡಕ್ ಹೋಗ್ತಿದ್ದೀನಿ. ಇದ್ರ ಒಳಗಡೆ ನಾವು ಓಡಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕೆಂದ್ರೆ ಇಲ್ಲಿ ಹಾವುಗಳು ಓಡಾಡ್ತವೆ ಅಂತ ಟೂರಿಸ್ಟ್ ಪೊಲೀಸ್ ನನಗೆ ವಾರ್ನಿಂಗ್ ಮಾಡಿದ್ರು. ಆದ್ರೆ ಕೂಲಿ ಖಾನ್ಗೆ ಇದು ಇಷ್ಟ ಆಗೋದಿಲ್ಲ. ಅವನು ಕೂಡ ಮತ್ತೆ ಚಿತ್ರದುರ್ಗದವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ತನ್ನ ಪ್ರದೇಶಗಳನ್ನ ಮತ್ತೆ ವಾಪಸ್ ಪಡ್ಕೋತಾನೆ. ಏನು ಈ ಶಿರಾವನ್ನ ಅರ್ಕಾಟಿನ ಅಧಿಪತ್ಯಕ್ಕೆ ಸೇರಿಸ್ಕೋಬೇಕು ಅನ್ನೋ ಉದ್ದೇಶ ಹೊಂದಿದ್ದಂತಹ ನವಾಬ ಸಾದತ್ ಖಾನ್ ಕ್ರಿಸ್ತ ಶಕ 1724ರಲ್ಲಿ ಶಿರಾದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ, ತನ್ನ ವಶಕ್ಕೆ ಪಡ್ಕೋತಾನೆ. ಅನಂತರ ತನಗೆ ಒಬ್ಬ ಹಾನೆಸ್ಟ್ ಆಗಿದ್ದಂತಹ ಅಬ್ದುಲ್ ನಬಿ ತಾಹರ್ ಖಾನ್ ಎಂಬ ಒಬ್ಬ ವ್ಯಕ್ತಿಯನ್ನ ನವಾಬ್ನಾಗಿ ಇಲ್ಲಿ ನೇಮಕ ಮಾಡ್ಕೋತಾನೆ. ಈಗ ಶಿರಾ ಮತ್ತೆ ಅರ್ಕಾಟಿನ ವ್ಯಾಪ್ತಿಗೆ ಒಳಪಡ್ತದೆ. ಇಲ್ಲೊಂದು ಕೋಟೆ ಗೋಡೆ ಇದೆ ನೋಡಿ, ಐ ಥಿಂಕ್ ಇದನ್ನ ಪ್ಯಾಲೇಸ್ ಅಂತ ಹೇಳ್ತಾರೆ. ಅಲ್ಲಿ ದೀಪ ಇಡೋದಕ್ಕೆ ಅಲ್ಲಲ್ಲಿ ಕಮಾನ್ಗಳನ್ನ ಮಾಡಿದ್ದಾರೆ. ತುಂಬಾ ಪೊದೆ ಬೆಳೆದಿದೆ, ಎಲ್ಲಿ ಬೇಕಲ್ಲಿ ಓಡಾಡಕ್ಕಾಗಲ್ಲ ಇಲ್ಲಿ. ಆ ಕೋಟೆ ಗೋಡೆನ ನೋಡ್ಕೊಂಡು ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ. ಪೂರ್ತಿ ಕರಿಜಾಲಿ ಕಾಡಿದು, ಎಲ್ಲ ಕರಿಜಾಲಿ ಬೆಳ್ಕೊಂಡು ಜಂಗಲ್ ಆಗಿರೋ ಥರ ಆಗಿದೆ. ಅರಮನೆ ಗೋಡೆ ಇದು, ಇಲ್ಲಿ ಕಾಣಿಸ್ತಿರೋದು ಬಿದ್ದಿದೆ. ಈ ತಾಹರ್ ಖಾನ್ ಕ್ರಿಸ್ತಿ ಶಕ 1724ರಿಂದ ಕ್ರಿಸ್ತಿ ಶಕ 1742ರವರೆಗೆ ಆಡಳಿತವನ್ನ ಮಾಡ್ತಾನೆ. ಇಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ಕೂಡ ಮಾಡ್ತಾನೆ. ಇಲ್ಲಿ ಏನಾಗುತ್ತೆ, ಇವನು ಈ ಮೈಸೂರಿನ ವಿರೋಧಿ ಒಕ್ಕೂಟ ಒಂದು ರಚನೆ ಆಗಿರುತ್ತೆ. ಅವ್ರ ಜೊತೆ ಸೇರ್ಕೊಂಡು ಮೈಸೂರಿನ ಮೇಲೆ ಯುದ್ಧ ಮಾಡಿ ತಕ್ಕ ಮಟ್ಟಿಗೆ ಯಶಸ್ಸು ಕೂಡ ಇವನು ಪಡ್ಕೋತಾನೆ. ಇವನ ನಂತರ ಮತ್ತೊಬ್ಬ ವ್ಯಕ್ತಿ ದಿಲಾವರ್ ಖಾನ್ ಕ್ರಿಸ್ತಿ ಶಕ 1742ರಿಂದ ಕ್ರಿಸ್ತಿ ಶಕ 1756ರವರೆಗೆ ಶಿರಾದ ನವಾಬನಾಗಿ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ. ಇಲ್ಲಿ ಓಡಾಡ್ತಾ ಇದ್ರೆ ನಾನು ಯಾವುದೋ ಫಾರೆಸ್ಟ್ ಒಳಗಡೆ ಓಡಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಆಗ್ತಿದೆ ನನಗೆ. ಇದು ಬಾವಿ, ಈ ಕೋಟೆ ಒಳಗಡೆ ಇರೋ ಎರಡನೇ ಬಾವಿ ಇದು. ಒಂದನೇ ಬಾವಿ, ಮೊದಲನೇ ಬಾವಿ. ಈ ಬಾವಿಗೆ ಇಳ್ಕೊಂಡ್ ಬರೋದಕ್ಕೆ ಮೆಟ್ಲು ಇಲ್ಲಿದಾವೆ, ಆಗ್ಲಿಲ್ಲ. ಕಾಣಿಸ್ತಿರೋ ಬಾವಿಯ ವಿಶೇಷತೆ ಏನಂದ್ರೆ, ಕಸ್ತೂರಿ ರಂಗಪ್ಪ ಆಳ್ತಿರ್ಬೇಕಾದ್ರೆ ಕೋಟೆಗೆ ದಾಳಿ ಮಾಡ್ತಾರೆ. ಸೊ ಅವಾಗ ದಾಳಿಕೋರರಿಂದ ತಪ್ಪಿಸ್ಕೋಬೇಕು ಅಂತ ಕಸ್ತೂರಿ ರಂಗಪ್ಪನ ಹೆಂಡತಿ ಮತ್ತೆ ಮಕ್ಕಳು ಒಡವೆ ಸಮೇತವಾಗಿ ಈ ಬಾವಿಗೆ ಬಿದ್ದು ಪ್ರಾಣ ಬಿಡ್ತಾರೆ ಅಂತ ಲೋಕಲ್ ಅವರು ಕೊಟ್ಟಿರುವಂತಹ ಮಾಹಿತಿ ನನಗೆ. ನೋಡೋಣ, ಈ ಬಾವಿನ ನೋಡ್ಕೊಂಡು ಮುಂದೆ ಹೋಗ್ತೀವಿ. ದಿಲಾವರ್ ಖಾನ್ ಶಿರಾವನ್ನ ಆಳಿದ ನವಾಬರಲ್ಲಿ ಮೋಸ್ಟ್ ಪ್ರಾಮಿನೆಂಟ್ ಅಂಡ್ ಎಫಿಸಿಯಂಟ್ ಅಂತ ಇತಿಹಾಸಕಾರರ ಅಭಿಪ್ರಾಯ. ಇವನ್ ಎಷ್ಟೇ ಎಫಿಸಿಯೆಂಟ್ ಆಗಿದ್ರು ಕೂಡ ಹಾಗಲವಾಡಿಯ ಪಾಳೆಗಾರನಾಗಿದ್ದಂತಹ ಮಧ್ವೀರಪ್ಪ ನಾಯಕನ ವಿರುದ್ಧ ಸೋಲ್ತಾನೆ. ಅಲ್ಲಿ ಒಂದು ದ್ವಾರ ಕಾಣಿಸ್ತಿದೆಯಲ್ಲ, ಅದು ರಾಣಿ ದ್ವಾರ ಅಂತ. ಕೋಟೆಗೆ ಯಾರಾದ್ರೂ ಆಕ್ರಮಣ ಮಾಡಕ್ ಬಂದ ಟೈಮಲ್ಲಿ ಈ ದ್ವಾರದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮಾಡಿಕೊಂಡಂತಹ ದ್ವಾರ ಅದು. ಈ ಬಾಗಿಲಿಗೆ ದಕ್ಷಿಣದ ಬಾಗಿಲು ಅಂತ ಕರೀತಾರೆ. ಅಂದ್ರೆ ಯಾರು ದಿಲಾವರ್ ಖಾನ್ ಟೈಮ್ ನಲ್ಲಿ ಅನೇಕ ಸುಂದರವಾದ ಕಟ್ಟಡಗಳು ಇಲ್ಲಿ ನಿರ್ಮಾಣ ಆಗಿದ್ವು. ಈ ದಿಲಾವರ್ ಖಾನನ ಆಡಳಿತ ಸಂದರ್ಭದಲ್ಲಿ 50,000 ಫ್ಯಾಮಿಲಿಗಳು ಶಿರಾದಲ್ಲಿ ವಾಸ ಮಾಡ್ತಿದ್ವಂತೆ. ಈ ಟೈಮಲ್ಲಿ ಏನಾಗುತ್ತೆ, ಮೈಸೂರಿನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳಿ ಪುನಾದ ಪೇಶ್ವೆ ಬಾಜಿರಾವ್ ದಾಳಿ ಮಾಡಕ್ ಬರ್ತಾರೆ. ಈ ಟೈಮಲ್ಲಿ ದಿಲಾವರ್ ಖಾನ್ಗೂ ಮತ್ತೆ ಬಾಲಾಜಿರಾವ್ಗೂ ಯುದ್ಧ ಆಗುತ್ತೆ. ದಿಲಾವರ್ ಖಾನ್ ಸೋಲ್ತಾನೆ, ಶಿರಾ ಮರಾಠರ ವಶಕ್ಕೆ ಹೋಗುತ್ತೆ. ಕ್ರಿಸ್ತಿ ಶಕ 1756ರಿಂದ ಕ್ರಿಸ್ತಿ ಶಕ 1761ರವರೆಗೆ ಶಿರಾ ಮರಾಠರ ಆಳ್ವಿಕೆಯಲ್ಲಿತ್ತು. ನಾನು ರಾಣಿ ಬಾಗಿಲಿನ ಮೂಲಕ ಹಾದು ಕೋಟೆಯ ಹಿಂಭಾಗಕ್ಕೆ ಬಂದಿದ್ದೀನಿ.
ಸೊ ಇದು ಬೇರೆ ಕಡೆಗೆ ಕನೆಕ್ಟ್ ಆಗುತ್ತೆ, ಬೇರೆ ಹಿಂದ್ಗಡೆ ಕನೆಕ್ಟ್ ಆಗುತ್ತೆ. ಕ್ರಿಸ್ತಿ ಶಕ 1761ರಲ್ಲಿ ಮೈಸೂರಿನ ಹೈದರಾಲಿ ಹೊಸಕೋಟೆಯಲ್ಲಿ ಬಸಾಲತ್ ಜಂಗ್ನೊಡನೆ ಒಪ್ಪಂದ ಮಾಡಿಕೊಂಡು ಸಿರಾದ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಮರಾಠರಿದ್ರಲ್ಲ ಅವರನ್ನ ಓಡಿಸ್ತಾನೆ. ಈಗ ಹೈದರಾಲಿಯು ಸಿರಾದ ನವಾಂಬ ಎಂಬ ಒಂದು ಬಿರುದಿನೊಂದಿಗೆ ಅಲ್ಲಿಂದ ಉತ್ತರಕ್ಕೆ ಇರುವ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವನ್ನೆಲ್ಲವನ್ನು ಗೆದ್ದುಕೊಂಡು ಮೈಸೂರಿನ ಪ್ರಾಂತ್ಯಕ್ಕೆ ಸೇರಿಸ್ತಾನೆ. ಕೋಟೆಯ ಹಿಂಭಾಗ ಇದು. ಇದು ನೀರು ಇರೋದು, ನೀರಿಗಿರ್ತಕ್ಕಂಥ ಕಂದಕ. ಇಲ್ಲೊಂದು ಬಾವಿ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ಬಾವಿ ಇದೆ. ಈಗ ಹೈದರಾಲಿ ಸಿರಾದ ನವಾಬ ಆಗಿರ್ತಾನೆ. ಪುನಃ ಕ್ರಿಸ್ತಿ ಶಕ 1766ರಲ್ಲಿ ಮರಾಠರು ಮತ್ತೊಮ್ಮೆ ಸಿರಾದ ಮೇಲೆ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಅದನ್ನ ತಮ್ಮ ವಶಕ್ಕೆ ತಗೋತಾರೆ. ಇದು ಒಂದು ಬಾವಿ, ಕೋಟೆಯ ಕಂದಕದ ಒಳಗಿನ ಬಾವಿ. ಕೋಟೆ ಒಳಗಿನ ಬಾವಿ ಒಂದು ನಾನು ನಿಮಗೆ ತೋರಿಸ್ದೆ, ಇನ್ನ ಒಂದಿದೆ. ಮತ್ತೊಮ್ಮೆ ಕ್ರಿಸ್ತಿ ಶಕ 1774ರಲ್ಲಿ ಟಿಪ್ಪು ಸುಲ್ತಾನ್ ಸಿರಾವನ್ನ ಗೆದ್ದು ಮೈಸೂರಿನ ತನ್ನ ಪ್ರಾಂತ್ಯಕ್ಕೆ ಸೇರಿಸ್ಕೊಳ್ತಾನೆ. ಮತ್ತೆ ಒಳಗಡೆ ಬಂದೆ, ಕೋಟೆ ಒಳಗಡೆ ಇನ್ನೊಂದ್ 2-3 ಸ್ಥಳಗಳಿದಾವೆ, ನೋಡ್ಬೇಕು. ಟಿಪ್ಪುಗೆ ಗಂಜಾಮ್ ಈ ಸಿಟಿ ಅಂದ್ರೆ ನಗರವನ್ನ ವಿಸ್ತರಿಸಬೇಕು ಅನ್ನೋ ದೃಷ್ಟಿಯಿಂದ ಸಿರಾದಲ್ಲಿ ಇದ್ದಂತಹ 12,000 ಸಂಸಾರಗಳನ್ನ ಅಲ್ಲಿಗೆ ಬಲವಂತವಾಗಿ ಸ್ಥಳಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಇಲ್ಲೊಂದು ಬಾವಿ ಇದೆ. ಐ ಥಿಂಕ್ ಇದು ಆನೆ ಬಾವಿ, ಇಲ್ಲಿ ಕಾಣಿಸ್ತಿರೋದು. ಈ ಬಲವಂತದ ಸ್ಥಳಾಂತರ, ಪದೇ ಪದೇ ಆಕ್ರಮ ಎಲ್ಲಾ ಕಾರಣಗಳಿಂದಾಗಿ ಸಿರಾದಲ್ಲಿ ಇದ್ದಂತಹ 50,000 ಕುಟುಂಬಗಳು ಇದ್ವಲ್ಲ, ಅವು 3,000ಕ್ಕೆ ಇಳ್ಕೋತವೆ. ಸೊ ಈ ಆನೆ ಬಾವಿನ ನೋಡ್ಕೊಂಡು ಮತ್ತೆ ಈ ಕಡೆ ಮುಂದೆ ಹೋಗ್ತಿದೀವಿ. ನೀರು ಎತ್ತುವಂತಕ್ಕೆ ಇಲ್ಲಿ ಹರಿಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೊಂದು ಮತ್ತೆ ಅಲ್ಲಿ ಮೇಲೊಂದಿದೆ, ಅದು ಕಾಣೋದಿಲ್ಲ ಪೊದೆಯಲ್ಲಿ. ಸೊ ಇಲ್ಲಿಂದ ನೀರನ್ನ ಸಪ್ಲೈ ಮಾಡುವಂಥದ್ದು ಈ ಕೋಟೆಗೆ. ಕ್ರಿಸ್ತಿ ಶಕ 1799ರಲ್ಲಿ ನಡೆದಂತಹ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ, ಬ್ರಿಟಿಷರ ವಿರುದ್ಧ ಸಾಯ್ತಾನೆ. ಅವಾಗ ಸಿರಾ ಮೈಸೂರಿನ ಮುಮ್ಮುಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ಸೇರಿಕೊಳ್ಳುತ್ತೆ. ಸೊ ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ನೀರು ಬರ್ತಾ ಇರ್ತದ್ದು, ನೀರು ಹರಿದು ಅದು ಮುಂದಕ್ಕೆ ಹೋಗುತ್ತೆ. ಬಟ್ ಅದು ಎಲ್ಲಿಗೆ ಹೋಗುತ್ತೆ ಏನು ಅಂತ ಎಲ್ಲ ಪೊದೆಯಲ್ಲಿ ಮುಚ್ಕೊಂಡು ಹೋಗಿದೆ, ದಾರಿ ಇಲ್ಲ. ಒಂದು ಕಟ್ಟಡ ಇತ್ತು ಅನಿಸುತ್ತೆ ನೋಡಿ, ಇಲ್ಲೆಲ್ಲ ಮಾರ್ಕ್ ಇದೆ, ಏನು ಅಂತ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಇದು ಉಗ್ರಾಣ ಇರಬೇಕೇನೋ, ಐ ಆಮ್ ನಾಟ್ ಶೂರ್. ಇಷ್ಟೆಲ್ಲ ಇತಿಹಾಸವನ್ನ ಕಂಡಂತಹ ಈ ಕೋಟೆ ಈಗ ಹೆಂಗಿದೆ ಅಂತಂದ್ರೆ, ಮೊದಲು ರಾಜರು ಆಕ್ರಮಣ ಮಾಡಿ ಸಂಪತ್ತನ್ನ ತೋತ್ಕೊಂಡು ಹೋಗ್ತಿದ್ರು. ಈಗ ನಮ್ಮವರೇ ಇಲ್ಲಿ ದಾಳಿ ಮಾಡಿ ಇದನ್ನ ಹಾಳು ಮಾಡ್ತಾ ಇದ್ದಾರೆ. ಒಂದು, ಕಸ್ತೂರಿ ರಂಗಪ್ಪ ಇಲ್ಲಿ ಕೋಟೆಯನ್ನ ಕಟ್ಟೋದಕ್ಕಿಂತ ಮುಂಚೆ ಏನು ಇಲ್ಲಿ ದಟ್ಟ ಅರಣ್ಯ ಇತ್ತಲ್ಲ, ಈಗಲೂ ಹಂಗೆ ಅನಿಸ್ತಿದೆ ನನಗೆ ಇದನ್ನ ನೋಡಿದ್ರೆ. ಇಲ್ಲಿ ಅನೇಕ ಕಟ್ಟಡಗಳು ಇದ್ವು, ಆದ್ರೆ ಎಲ್ಲವೂ ಕೂಡ ಉಳ್ಕೊಂಡಿಲ್ಲ. ಕೆಲವೊಂದಿಷ್ಟನ್ನು ಮಾತ್ರ ಇಲ್ಲಿ ಇದಾವೆ. ಅರಮನೆ, ಬಾವಿ ಇತ್ಯಾದಿ ಇದೆ. ಇದ್ರೊಳಗಡೆ ಬಂದ್ರೆ ನೋಡಿ, ಪ್ಯಾಕೆಟ್ಸು, ಗುಟ್ಕಾ ಚೀಟ್ಸು, ಇಲ್ಲಿ ವೈಟ್ನರ್ ಇದೆ. ವೈಟ್ನರ್ ಯಾಕೆ ಬಂತ ಗೊತ್ತಾಗ್ಲಿಲ್ಲ. ಇದ್ರ ಒಳಗಡೆ ಒಳ್ಳೆ ಕೂಲೆಸ್ಟ್ ಜಾಗ ಇದೆ, ತುಂಬಾ ಆರಾಮಾಗಿ ತಣ್ಣಗಿದೆ. ಬಟ್ ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮುಂದೆ ಹೋಗ್ತಿದ್ದೀನಿ. ಸಿರಾದಲ್ಲಿ ಖಾನ್ಬಾಗ್ ಎಂಬ ಒಂದು ಉದ್ಯಾನವನವಿತ್ತು. ಅದನ್ನ ಮಾದರಿಯಾಗಿಟ್ಕೊಂಡೆ ಬೆಂಗಳೂರಿನಲ್ಲಿ ಲಾಲ್ಬಾಗ್ ನಿರ್ಮಾಣ
ಮಾಡಲಾಗಿದೆ ಅಂತಲೂ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಇದು ಆ ಮಹಲಿನ ಹಿಂಭಾಗ ಹಿಂದೆ ಹೀಗಿದೆ ನೋಡಿ. ಇದಿಷ್ಟು ಸಿರಾದ ಬಗ್ಗೆ ನಾನು ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿರ್ತಕ್ಕಂತಹ ಮಾಹಿತಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನ ಈ ಕೋಟೆ ಬಗ್ಗೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದ್ರೂ ಬಿಟ್ಟಿದ್ರೆ ಅದು ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋರಿಗೆ ಸರಿಯಾದ ಮಾಹಿತಿ ಸಿಗಲಿ. ಇದಿಷ್ಟು ಶಿರಾ ಕೋಟೆ. ಕೋಟೆ ಏನು ಚೆನ್ನಾಗಿದೆ, ಒಳಗಡೆ ಬಿಲ್ಡಿಂಗ್ ಎಲ್ಲ ಹಾಳಾಗಿದೆ, ಅಫ್ಕೋರ್ಸ್ ಅವಾಗ್ಲಿಂದ ಹಾಳಾಗಿದೆ. ಕೋಟೆನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮತ್ತೆ ಕೆಲ ಸ್ಥಳೀಯ ಸಂಘಟನೆಗಳು ಪ್ರಯತ್ನ ಮಾಡ್ತಿವೆ. ಆದ್ರೂ ಕೂಡ ಸಾರ್ವಜನಿಕರಿಗೆ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಗಳನ್ನ ಬಿಸಾಕಿದ್ದಾರೆ, ಕುಡಿದಿದ್ದಾರೆ, ಗ್ಲಾಸ್ ಗಳನ್ನ ಹೊಡೆದಿದ್ದಾರೆ. ಕೆಲವೊಂದಿಷ್ಟು ಕೋಟೆಗಳ ಮಹತ್ವವನ್ನ ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೋಬೇಕು. ಇವುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ತುಂಬಾ ಚೆನ್ನಾಗಿದೆ ಕೋಟೆ. ಸಾರ್ವಜನಿಕರು ಇಂಥ ಕೋಟೆಗಳನ್ನ ಉಳಿಸ್ಕೊಂಡ್ರೆ ಭವಿಷ್ಯಕ್ಕೆ ಒಂದು ಒಳ್ಳೆಯ ಪುರಾತತ್ವ ಆಸ್ತಿ ಸಿಗುತ್ತೆ ಭವಿಷ್ಯಕ್ಕೆ. ಚೆನ್ನಾಗಿದೆ. ಥ್ಯಾಂಕ್ ಯು.